ಎಲ್ಲಿದೆ ಧರ್ಮ, ಎಲ್ಲಿದೆ ನ್ಯಾಯ, ಎಲ್ಲಿದೆ ನೀತಿ? ಧರ್ಮ ಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಧರ್ಮ ಯುದ್ಧದ ನಡೆದದ್ದು ಹೌದಂತಿದ್ರೆ ಪಾಂಡವರು ಗೆಲ್ಲುವುದಕ್ಕೆ ಸಾಧ್ಯ ಇತ್ತೆ, ಕೌರವರು ಸೋಲುವುದಕ್ಕೆ ಸಾಧ್ಯ ಇತ್ತೆ, ಭೀಷ್ಮರು ಶರಶೈಯಲ್ಲಿ ಹೊರಡುವುದಕ್ಕೆ ಸಾಧ್ಯ ಇತ್ತೆ. ಅಲ್ಲ, ನನ್ನಪ್ಪನಾದಂತಹ ದ್ರೋಣಾಚಾರ್ಯರು ಸಾಧ್ಯವಿತ್ತೆ. ಹಾಗಿದ್ರೆ ಏನು ಆ ಧರ್ಮ? ಈ ಸಂದರ್ಭದಲ್ಲಿ ನನಗೆ ಒಪ್ಪಂದವನ್ನು ಕೊಟ್ಟಂತಹ ಕೌರವೇಶ್ವರ ತೊಡಗುರಿದು ಬಿದ್ದಿದ್ದಾನಂತೆ ದ್ವೈಪಾಯನ ಸರೋವರ ತೀರದಲ್ಲಿ. ಆದ್ದರಿಂದ ಅವನನ್ನು ಮಾತಾಡಿಸಬೇಕು. ಅಶ್ವತ್ಥಾಮ ಅಲ್ಲಿಗೆ ಶ್ರೀಲಕ್ಷ್ಮಿ ಎನ್ನುವ ಹಾಗೆ ನನ್ನ ಹೆಸರು. ಇದುವರೆಗೆ ಕೌರವನ ಪಕ್ಷದಲ್ಲಿ ಇದ್ದವರನ್ನ ನಾವೆಲ್ಲ ಹೊರಡಬೇಕಾದ್ರೆ ಕಾರಣ ಉಂಟು. ಎಲ್ಲಿ ಧರ್ಮವು ನೆಲೆಯಾಗಿರ್ತದೋ ಅಲ್ಲಿ ಲಕ್ಷ್ಮಿಯರು ಶಾಶ್ವತವಾಗಿ ನೆಲೆಯಾಗಿರ್ತಾನೆ. ಎಲ್ಲಿ ಅಧರ್ಮವು ಪ್ರಾರಂಭವಾಗ್ತದೋ ಅಲ್ಲಿಂದ ಹೊರಡುವುದಕ್ಕೆ ನಾವು ಪ್ರಾರಂಭವಾಗಿ ಮಾಡ್ತೇವೆ. ಅದೇ ರೀತಿ ಇಂದು ಕೌರವನು ತೊಡಗಿದು ಬಿದ್ದಿದ್ದಾನೆ, ಸೋಲಾಗಿದೆ, ಅಧರ್ಮವನ್ನೇ ಮಾಡುತ್ತಾ ಇದ್ದ. ಆದ ಕಾರಣದಿಂದಾಗಿ ಪಾಂಡವರ ಪಕ್ಷವನ್ನು ಸೇರಿಕೊಳ್ಬೇಕಾಗಿದೆ. ಮುಂದುವರಿಯುತ್ತೇನೆ. ರಾತ್ರಿಯ ಹೊತ್ತಿನಲ್ಲಿ ಒಬ್ಬಳು ಚೆಲುವೆ ರಣಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಲ್ವಾ? ಅಂಜಿಕೆ ಇಲ್ಲ, ಅಳುಕೆ ಇಲ್ಲ, ನೋಡಬಾರದೆ. ಒಂದೊಂದು ಭೀಕರವಾದಂತಹ ಸ್ಥಿತಿಯನ್ನು ನೋಡು, ಒಂದೊಂದು ಹೆಣಗಳನ್ನು ನೋಡು, ಒಂದೊಂದರ ಕಣ್ಣು ಬಿಟ್ಟ ಕಿತ್ತು ಹೊರಗೆ ಬಂದಿದೆ. ಒಂದರ ಕೈ ತುಂಡಾಗಿ ಮತ್ತೊಂದರ ಮೇಲೆ, ಒಂದರ ಕಾಲ ಅಲ್ಲಿಯೇ ಎಲ್ಲೆಲ್ಲಿಯೂ ಇದೆ. ಇಂತಹ ಭೀಕರವಾದಂತಹ ಸ್ಥಿತಿಯಲ್ಲಿಯೂ ಕೂಡ ಯಾವುದೇ ಅಂಜಿಕೆ ಇಲ್ಲದೆ ತರುಣಿಯೊಬ್ಬಳೇ ಅದರಲ್ಲಿಯೂ ಕೂಡ ಚೆಲುವೆಯಾಗಿದ್ದಿ. ಆದ್ದರಿಂದ ಯಾರು ನೀನು, ಎಲ್ಲಿಗೆ ಹೋಗುವಳು, ಎಲ್ಲ ವಿಚಾರವನ್ನು ಸಾಗರ
ಮಾತು ನಿಜ. ಯಾಕೆಂತ ಹೇಳಿದ್ರೆ ಇದು ಕತ್ತಲು. ಈ ಕತ್ತಲಿನಲ್ಲಿ ಯಾರಿಗೂ ಭಯ ಉಂಟು ಮಾಡುವಂತಹ ಸ್ಥಿತಿ ಇದೆ. ಆ ಸಮಯದಲ್ಲಿ ಹೆಣ್ಣಾದಂತಹ ನಾನು ಸಾಗುತ್ತಿರುವುದನ್ನು ಕಂಡು ವಿಚಾರಿಸ್ತಾ ಇದ್ದೇನೆ. ನೀವು ಹೇಳ್ತೀರಿ ನಿಮಗೆ? ಹೌದು, ನಿಮಗೆ ಉತ್ತರವನ್ನು ಕೊಡಲೇಬೇಕು. ಹಾಗಂತ ನಾನು ಸಾಮಾನ್ಯರ ಹಿಂಗಡೆ ಹಾಗಲ್ಲ. ಮತ್ತೆ ಶ್ರೀಹರಿಯ ಪತ್ನಿ ನಾನು. ಶ್ರೀಹರಿಯ ಪತ್ನಿ? ಹೌದು. ಓಹೋ, ಶ್ರೀಲಕ್ಷ್ಮಿ ಎನ್ನುವ ಹಾಗೆ ನನ್ನ ಹೆಸರು. ಹಿಂದೆ ಸುರರು ಮತ್ತು ಅಸುರರು ಮಂದರ ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿ ಕ್ಷೀರವಾರಿದಿಯನ್ನು ಮತಿಸುವಂತಹ ಸಂದರ್ಭದಲ್ಲಿ ಹುಟ್ಟಿಕೊಂಡವಳು ನಾನು. ಆ ಕ್ಷಣದಲ್ಲಿ ಸುಮಹಾರವನಿತ್ತ ನನಗೆ ಬ್ರಹ್ಮದೇವ ಯಾರನ್ನು ನೀನು ವರಿಸುವ ಎನ್ನುವ ಹಾಗೆ, ಯಾರು ಎನ್ನುವ ಹಾಗೆ ಸುತ್ತಲು ನೋಡಿದೆ ಅಂತಾದ್ರೆ ನನಗೊಪ್ಪುವಂತಹ ಯಾರಿದ್ದಾರೆ ಎನ್ನುವ ಹಾಗೆ ಕನ್ನಾಯಿಸ್ತಿ ಅಂತಾದ್ರೆ ಎತ್ತರು ಹಿಡಿದಲಿಕೊಳ್ಳಿದ್ದ ಒಬ್ಬ
ಅವನ ಪುರುಷನೇ ಉತ್ತಮ ನೆನೆಸುವಂತಹ ಪುರುಷೋತ್ತಮ ಇವನ ಸೂಕ್ತ ಎನ್ನುವುದನ್ನು ಅರಿತು ಅವನ ಕೊರಳಿಗೆ ಹಾರವನ್ನು ಹಾಕಿ ವರಿಸಿದೆ. ಅಂದಿನಿಂದ ಇಂದಿನ ತನಕ ವಕ್ಷಸ್ಥಳದಲ್ಲಿ ಜಾಗವನ್ನು ಕೊಟ್ಟಿದ್ದಾನೆ. ಪತಿಯ ಸೇವೆಯನ್ನು ಮಾಡುವುದರ ಮುಖೇನವಾಗಿ ಆ ದೇವರನ್ನೇ ಪತಿಯನ್ನಾಗಿ ಪಡೆದಂತಹ ಪುಣ್ಯಾತ್ಮನು ನಾನು. ಅಂದಿನಿಂದ ಇಂದಿನ ತನಕ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದೆ. ಹಾಗಂತ ಈ ಹೊತ್ತಿಗೆ ಆಜ್ಞೆ ಆಗಿದೆ ನಮ್ಮವರು. ಈಗೇನು ಇಲ್ಲಿ ತಿರುಗಾಡುದು? ತಿರುಗಾಡುದಲ್ಲ ನಾನು, ಹೊರಟದ್ದು ನಾನು. ತಲುಪುವಂತಹ ಜಾಗ ಬೇರೆ. ಹೊರಟದ್ದು? ಹೌದು. ಎಲ್ಲಿಂದ ಹೊರಟದ್ದು, ಎಲ್ಲಿಗೆ? ಕೌರವರ ಪಕ್ಷದಲ್ಲಿದ್ದವಳು ನಾನು. ಈ ಹೊತ್ತಿಗೆ ಕೌರವರು ಕಡಿಮೆ ಬೆಳೆದಿದ್ದಾರೆ. ಅದನ್ನು ಅರಿತು ಇನ್ನು ರಕ್ಷಣ ಆತನ ಜೊತೆ ಇರುವುದಲ್ಲ, ಪಾಂಡವರ ಪಕ್ಷವನ್ನು ಸೇರಿಕೊಳ್ಳಬೇಕಾಗಿದೆ. ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು ನೀನು. ಹುಟ್ಟಿಕೊಂಡಂತ ತದನಂತರದಲ್ಲಿ ಯಾರಿಗೆ ಮಾಲೆ ಹಾಕುದು, ಯಾರಿಗೆ ಮಾಲೆ ಹಾಕುದು? ಲಕ್ಷ್ಮೀ ಸ್ವಯಂವರ. ಹೌದಲ್ವಾ? ಒಂದೊಮ್ಮೆಗೆ ಚಂಚಲ ಚಿತ್ತನಾದೆ. ಹಚ್ಚಟ ಬಿಟ್ಟೆ ಅಲ್ಲಿ ಚಂಚಲತೆ. ಒಬ್ಬ ಸಿಕ್ಕಿದ ಹರಿ. ತದನಂತರದಲ್ಲಿ ಭೂಪರಲ್ಲಿ ನೆಲೆಸಿದೆ. ಅಲ್ಲಿ ಐತಿಯೋ ಅಲ್ಲಿ ನೆಲೆಸಲಿಲ್ಲ. ತದನಂತರದಲ್ಲಿ ಈ ಸಂದರ್ಭದಲ್ಲಿ ಗೋಪಾಲಕನಿಗೆ ಸತಿಯಾದೆ. ಜನರ ಮನ ಬರಿತು ನಿಲ್ಲುವಂತಹ ನೀನು. ಆದ್ದರಿಂದ ಹೇಳುವುದಿಷ್ಟೇ, ಇದುವರೆಗೆ ಕೌರವರ ಗೃಹಲಕ್ಷ್ಮಿಯಾಗಿ ಒದಗಿ ಬಂದವಳು ನೀನಾಗಿದ್ದೆ. ಆದ್ದರಿಂದ ಈ ಭಾಗ್ಯಲಕ್ಷ್ಮಿಯಮ್ಮ ಕೌರವನ ಗೃಹಲಕ್ಷ್ಮಿಯನ್ನು ನಂಬಿದ್ರೆ ಆಗುದಿಲ್ಲ. ಅಧರ್ಮವನ್ನೇ ಮಾಡ್ತಾ ಇದ್ದಾರೆ. ಯಾಕೆ ಆಗುದಿಲ್ಲ? ಅದನ್ನೆಲ್ಲ ನಂಬಿಕೊಂಡು ಅಲ್ಲೇ ಉಳಿಲಿಕ್ಕೆ ನೀ ಮನಸ್ಸು ಮಾಡಿದ್ರೆ ಆಗ್ತದೆ. ಆದ್ದರಿಂದ ಕೌರವನ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷಕ್ಕೆ ಹೋಗಬೇಡ.
ಕೊಡಬೇಡಿ. ಆ ತರದ ತೀರ್ಮಾನವನ್ನು ಯಾವತ್ತೂ ಕೈಗೊಳ್ಳಬೇಡಿ. ನನ್ನಷ್ಟಿಗೆ ನಾನು ಹೋಗುತ್ತಾ ಇದ್ದೆ. ಹೋಗುತ್ತಿರುವವರನ್ನು ತಾನೇನು ನಿಲ್ಲಿಸಿ ಪರಿಚಯವನ್ನು ಕೇಳಿದಾಗ ನಿಮಗೆ ತಿಳಿದಂತಹ ವಿಷಯವೇ ಸರಿ. ಆನಂತರ ಆಜ್ಞೆಯನ್ನು ಕೊಡುತ್ತಾ ಇದ್ದೆ. ಇದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ನಾನು ಆಲೋಚನೆ ಮಾಡೋದು. ಅಶ್ವತ್ಥಾಮನ ಬಗ್ಗೆ ಕೇಳಿ ತಿಳಿದವಳು ನಾನು, ಹಾಗಂತ ತಿಳಿದವಳೇನಲ್ಲ. ಅಂದ್ರೆ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವಳು ನೀನು. ಬ್ರಾಹ್ಮಣರು ಒಳ್ಳೆಯವರಾಗಿದ್ದರೆ ಅವರಿಗೆ ಉತ್ತಮವಾದಂತಹ ಮರ್ಯಾದೆ ದೊರಕುತ್ತದೆ. ಅದೇ ಕೆಟ್ಟ ಮತವನ್ನು ಸಾಗಿದಿರುತ್ತಾದ್ರೆ ಅವರು ಕೆಟ್ಟವರಂತೆಯೇ ನಾವು ಕಾಣಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳಿದೆ? ಬ್ರಾಹ್ಮಣನಿಗೆ ರಕ್ತವನ್ನು ಕಂಡ್ರೆ ಆಗುವುದಿಲ್ಲ. ನೀವು ನೋಡಿಲಿ, ರಕ್ತ ಮಾಂಸಗಳಿಂದ ಕಲುಷಿತವಾದಂತಹ ಸ್ಥಳವಿದು. ನನ್ನ ಅಪ್ಪನ ಬಗ್ಗೆ ಗೊತ್ತಿದೆಯಾ ನನಗೆ? ಹೌದು, ಶಾಪದಪ್ಪಿ ಶರದಪ್ಪಿ ಅವರು ಯುದ್ಧ ಮಾಡಲಿಲ್ಲ. ನಿಮ್ಮ ಅಪ್ಪ ಸತ್ತು ಕೆಲವೇ ದಿನಗಳಾಯ್ತು. ಅವರ ಕಾರ್ಯವನ್ನು ಮಾಡುವ ಬದಲು ಬಂದು ನನ್ನನ್ನು ವಿಚಾರಿಸ್ತಾ ಇದ್ದೀರಲ್ಲ, ಹೇಳಿದ್ರ ಅವರ ಕಾರ್ಯವನ್ನು ಮಗನಾಗಿ ನೀವು ಮಾಡಬೇಕಿತ್ತು. ಅದನ್ನಲ್ಲೇ ಬಿಟ್ಟು ಇಲ್ಲಿಗೆ ಬಂದು ನನಗೆ ಅಜ್ಜಿಯನ್ನು ಕೊಡ್ತಾ ಇದ್ದೀರಲ್ಲ. ಹೋಗಿ ಹೋಗಿ ನೀವು ಸುಮ್ಮನೆ ನಿನ್ನ ಬಗ್ಗೆ ಚೆನ್ನಾಗಿ ತಿಳಿದಿದ್ದೇನೆ. ತರುಣಕೋರರೆನ್ನೋ ಹಾಗಿಲ್ಲ, ಕಲ್ಲರೆನ್ನೋ ಹಾಗಿಲ್ಲ. ಯಾರು ಆಗ್ತದೆ ನನಗೆ ಮಾತ್ರವಲ್ಲ, ಗುರು ಶಿಷ್ಯರೊಡನೆ ತಂದೆ ಮಕ್ಕಳೊಡನೆ ಕಲಹ ಕಂತೀರಿ. ಆದ್ದರಿಂದ ಹೇಳೋದಿಷ್ಟೇ, ಹೋಗಬೇಡ ಹೋಗಬೇಡ ಹೋಗಬೇಡ. ಹೌದು, ನೀನೊಮ್ಮೆ ಬೇಗ ಬಾ ಅಂತ ಹೇಳಿದ್ರೆ ನೀ ಬರುದಿಲ್ಲ. ಬೇಗ ಬರೋದಕ್ಕೆ ಆಗುವುದಿಲ್ಲ. ಯಾಕೆ ಬರುದಿಲ್ಲ? ಯಾಕೆಂತ ಹೇಳಿದ್ರೆ ನಾನು ಒಂದು ಬಾರಿ ತೀರ್ಮಾನ ಮಾಡಿದ ಮೇಲೆ ಮತ್ತೆ ಅದನ್ನೇ ಅದೇ ಕಾರ್ಯದಲ್ಲಿ ಕೈಗೊಳ್ಳುವವಳಲ್ಲ. ನಾನು ಹೋಗಬೇಕು ಅಂತ ತೀರ್ಮಾನ ಮಾಡಿ ಆಗಿದೆ. ಯಾಕೆ? ಅದನ್ನೇ ಮಾಡ್ತಾ ಇದ್ದಾನೆ. ಧರ್ಮ ಇರುವ ಕಡೆ ನಾನಿರುವವನು. ಯಾರು ಭಕ್ತಿ ನನ್ನನ್ನು ಬಯಸ್ತಾರೋ ಅವರ ಸಿರಿಲಕ್ಷ್ಮಿಯಾಗಿ ಅವರ ಮನೆಯಲ್ಲೇ ನಿಲ್ಲುವವಳು ನಾನು. ಅಧರ್ಮ ಎಲ್ಲಿ ಕೊಂಡ ಉಂಟಾಗ್ತದೋ ಅಲ್ಲಿ ನಾನು ಅರಕ್ಷಣವು ನಿಲ್ಲುವವಳಲ್ಲ. ಆದ ಕಾರಣ ಕೈ ಮುಗಿದು ಬೆಳ್ಕೊಳ್ತಾ ಇದ್ದೇನೆ. ನನ್ನ ದಾರಿಗೆ ನನ್ನ ಬಿಟ್ಟು ಬಿಡಿ. ನೀವಿನ್ನು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹೋಗಬೇಡ ನೀನು. ಯಾಕೆ ತಡ ಮಾಡುವುದು? ನಾವು ಹೋಗಬಾರ್ದು, ನೀ ಹೋಗಬಾರ್ದು. ಹಾಗಂತ ಎಲ್ಲೆಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋಗಬೇಕು.
ಆದ್ದರಿಂದ ಹೇಳಿದ್ದು ಮನ್ನಿಸುತ್ತ ಪೂಜಿಸಿದ್ರೆ ನೀವು ಒಲಿತಾರೆ ಅಂತ ಹೇಳಿದ್ದೆ. ನಿನಗೆ ಕೈ ಮುಗಿದೆ, ನನ್ನ ಜೊತೆಯಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ ಒಬ್ಬಳನ್ನು ಸೆಳೆಯುವಂತಹ ಸಂದರ್ಭದಲ್ಲಿ ಇನ್ನೊಬ್ಬಳು ಎಲ್ಲಿಗೆ ಹೋಗುವಳು
ಸಂತರಿಸುವಂತಹ ಸಂದರ್ಭದಲ್ಲಿ ತಡೆದು ನಿಲ್ಲಿಸಿ ಪರಿಚಯ ಕೇಳುತ್ತಿದ್ದಿ. ಮನುಷ್ಯ ಧರ್ಮವನ್ನು ಪಡೆದ ನಂತರ ಯಾರಾದ್ರೂ ಪರಿಚಯ ಕೇಳಿದಾಗ ಪರಿಚಯ ಹೇಳಬೇಕಾದ ನಮ್ಮ ಕರ್ತವ್ಯ. ನಾನು ಸಾಮಾನ್ಯದವಳಲ್ಲ, ಕೌರವರ ಭುಜದಲ್ಲಿ ಇದ್ದೋಳು ನಾನು. ಹಾಗಾಗಿ ಭುಜಲಕ್ಷ್ಮದಾಗಿ ಕರೆಯುತ್ತಾರೆ. ಹೌದು, ಲೋಕದ ಜನರು ಎಲ್ಲರೂ ಕೂಡ ತಿಳಿದಂತಹ ವಿಚಾರ. ಎಲ್ಲಿ ಅಧರ್ಮ ನಡೆಯುತ್ತದೋ ಅಲ್ಲಿ ನಾವು ನೆಲೆಯಾಗಬಾರದು, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ನಾವು ನೆಲೆಯಾಗಬೇಕು. ಅದಕ್ಕಾಗಿ ಈ ಹೊತ್ತಿಗೆ ಕೌರವರ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷವನ್ನು ಸೇರಬೇಕಾಗಿದೆ. ದಾರಿ ಬಿಡು. ಪಾರಣ್ಣಯ್ಯ ಜೊತೆಯಲ್ಲಿ ಆ ಕೌರವರನ್ನು ಬಿಡಬೇಡ. ಬರುವುದಿಲ್ಲ. ನೀವೆಲ್ಲ ಸಾಮಾನ್ಯದವರೇ ಹೇಳಿ, ಲೋಕದಲ್ಲಿ ಯಾರಾದರೂ ತಪ್ಪು ಕೆಲಸ ಮಾಡಿದರೆ ಅದನ್ನು ತಿದ್ದಿ ಸರಿಪಡಿಸಬೇಕಾದ ನಿಮ್ಮ ಕರ್ತವ್ಯ. ಸತ್ಯ ಧರ್ಮ ನ್ಯಾಯ ನೀತಿಯಲ್ಲಿ ದಾರಿ ನಡೆಯಬೇಕಾದ್ರೂ ನೀವು ಆ ಕ್ಷಣದಲ್ಲಿ ಈ ಹೊತ್ತಿಗೆ ತಪ್ಪಿನ ಕೆಲಸ ಮಾಡುತ್ತೀರಿ. ಪಾಂಡವರ ಪಕ್ಷವನ್ನು ಸೇರಬೇಕಾದ ನಮ್ಮ ಕರ್ತವ್ಯ. ದಾರಿ ಬಿಡಿ ನಮಗೆ. ಏನಾಗಿ ಹೋಯಿತು, ಏನನ್ನು ನೋಡ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಮೆರೆದಾಡಿಯವ ಕೌರವೇಶ್ವರ, ನೀನು ಕೌರವೇಶ್ವರ. ಯಾರಿಂದ ಈ ರೀತಿಯ ಪರಿಣಾಮ ನಿನಗೊದಗಿತು? ನೋಡು, ನಮ್ಮ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷಕ್ಕೆ ಹೋಗುತ್ತಿರುವಂತಹ ಅಷ್ಟಲಕ್ಷ್ಮಿಯರನ್ನು ನಿನ್ನ ಎಡಬಲದಿ ತಂದು ಹಾಕಿದ್ದೇನೆ. ಕೌರವೇಶ್ವರ, ಅಶ್ವತ್ಥಾಮ ಬಂದಿದ್ದೇನೆ. ಏನು ಬೇಕೆನ್ನುವ ಹಾಗೆ ಕೇಳುತ್ತಾ ನಾನು ಮತ್ಯವನ್ನು ಕೊಡು. ಪಾಂಡುವ ಸುತರ ಶಿರಯೋರೆಂದು ಒಡೆತನವಿತ್ತ ಸನ್ನೆಯಲ್ಲಿ ಎಲ್ಲವನ್ನೂ ನಂಬಿ ಈಗ ತೊಡೆ ಮರೆತು ಬಿದ್ದಿದ್ದೇನೆ. ನನಗೆ ಸೇನಾಧಿಪತ್ಯ
ಹುಡುಕಿವೆ ಸಿಗ್ಲಿಲ್ಲಲ್ಲ. ಹೌದು. ಕೊನೆ ಪಕ್ಷದಲ್ಲಿ ನೀನು ಬಂದು ಏನು ಬೇಕು ಅಂತ ಕೇಳುತ್ತಾ ಇದ್ದೀಯ. ನನಗೆ ಏನು ಬೇಡ. ಹಾಗೆ ಸನ್ನೆಯಲ್ಲಿ ತೋರಿಸಿದೆಯಾ? ನಿನ್ನ ಮನದಿಂಗಿತವನ್ನು ನಾನು ತಿಳಿಯಬರುತ್ತೇವೆ. ಪಾಂಡವರ ಶಿರತಾನೆ ನಿನಗೆ. ಪಾಂಡವರ ಶಿರ ಬೇಕಾದಲ್ವಾ? ನಾನಿದ್ದೇನೆ, ಅಶ್ವತ್ಥಾಮನಿದ್ದೇನೆ, ಗೆದ್ದಿದ್ದೇವೆ ಎನ್ನುವ ಹಾಗೆ ಪಾಂಡವರ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ಕೂಡದು ಇಂದಿನ ರಾತ್ರಿಯಲ್ಲಿ ರಕ್ತರಾತ್ರಿಯನ್ನಾಗಿಸ್ತೇನೆ. ಪಾಂಡವರ ಪಾಲಿಗೆ ರಕ್ತರಾತ್ರಿಯನ್ನಾಗಿಸ್ತೇನೆ. ರಾತ್ರಿಯ ಹೊತ್ತಿನಲ್ಲಿ ಹೊರಟು ನಿಂತವನಿದ್ದೇನೆ. ಹಾಗಿದ್ರೆ ನಾನು ಒಬ್ಬನೇ ಹೋಗುದಲ್ಲ. ನನ್ನ ಮಾವಂದಿರು ಕೃತವರ್ಮ ಹಾಗೂ ಕೃಪಾಚಾರ್ಯ ಅವರು ಇವರನ್ನು ಸೇರಿಸಿಕೊಂಡು ಪಾಂಡವರ ಶಿಬಿರ ಹತ್ತಿರ ಪಾಂಡವರ ನಾಶಕ್ಕಾಗಿ ನಿಮ್ಮನ್ನು ಸೇರಿಸಿಕೊಂಡದಕ್ಕೆ ಕೃಪವರ್ಮರೇ, ಕೃಪಾಚಾರ್ಯರೇ, ನಾವು ಈ ಮೂವರು ಸೇರಿ ಪಾಂಡವರ ನಾಶಕ್ಕಾಗಿ ಹೋಗಬೇಕು. ನಿಮ್ಮದನ್ನು ಬಿಸಿ ರಕ್ತ, ನೀವು ಏನು ಹೊರಟು ನಿಂತಿದ್ದೀರಿ, ಹೋಗು ಹೋಗು ಅಂತ ಹೇಳಿ. ನಾವು ಹಾಗಲ್ಲ, ಸ್ವಲ್ಪ ನಿತ್ಯ ತಗೊಳ್ಬೇಕು. ನಮಗೆ ನಿತ್ಯ ಬೇಕು. ಹೌದು, ನಿತ್ಯ ಮಾಡದಿದ್ರೆ ಏನಿಲ್ಲ ನಿಮಗೆ. ನಾವು ತಗೊಳ್ಳಬೇಕು ರಾತ್ರಿ ಹೊತ್ತು. ನೀವು ಕೊಡ್ಲೇಬೇಕಾಗುತ್ತದೆ. ರಾತ್ರಿ ನಿತ್ಯ ಆಗಲಿಲ್ಲ ಅಂತ ಅಂದ್ರೆ ಮನಸ್ಸು ಕೆಲಸ ಮಾಡುವುದಿಲ್ಲ. ನಿತ್ಯ ತಾನೇ ಆದಷ್ಟು ಬೇಗ ಮಾಡಬೇಕು. ನಾವು ಮಾಡ್ತೇವೆ. ನನಗೆ ವಿಶ್ರಾಂತಿ ಬೇಕು. ರಾತ್ರಿಯಲ್ಲಿ ಪಾಂಡವರ ಗುರುಜಾತ ಕೃಪಕೃತವರ್ಮರೊಡನೆ ತಾವು ತಳೆದು ಘೋರ ಮರನಡಿ ಉಳ್ಳಿದನು. ಕ್ಷಣಕ್ಕೆ ಗುರುಜನುಳಿದೀರ್ವರೊಳಗೆ ಕಾಗೆಗಳ ಪೂತಗಳ
ಈ ತೆರದ ವೈರಿಗಳ ಕೊಲ್ಲುವೆ 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 ಎಂದೆಬ್ಬಿಸುತ್ತ ಅನಿಬರ್ಗೆಂದ ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಘೋರ ಮರದಡಿಯಲ್ಲಿ ಕುಳಿತುಕೊಂಡವ ನಾನಾಗಿದ್ದೇನೆ. ಒಂದೊಮ್ಮೆಗೆ ಚೀತ್ಕಾರಗಳು ಕೇಳಿ ಬಂತು. ಏನೆನ್ನುವ ಹಾಗೆ ಮರವನ್ನು ನೋಡಿದೆ ಅಂತ ಆದ್ರೆ ನನಗೊಂದು ದೃಶ್ಯ ಕಾಣಿಸಿತ್ತು. ಇದು ಸರಿ, ಇವರಲ್ಲಿ ಹೇಳಬೇಕು. ಭಯಭೀತರಾಗಿದ್ದೇವೆ. ಯಾರು ವಿರೋಧಿಗಳು ಬಂದ್ರು ಈ ರಾತ್ರಿ ಹೊತ್ತಿದ್ದಾರೆ. ನಿದ್ದೆ ಮಾಡಬಾರ್ದು, ಮಾಡ್ಲಿಕ್ಕೆ ಬಿಡುದು. ನಿದ್ದೆ ಮಾಡಬಾರ್ದು, ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಪ್ರಧಾನವನ್ನು ನಮಗೆ ಹಾಗೆಯೇ ಘೋರವಾದಂತಹ ಮರದಲ್ಲಿ ಚಿತ್ಕಾರ ಚಲಿಸಿತು. ಏನೆನ್ನುವ ಹಾಗೆ ನೋಡಿದೆ ಅಂತ ಆದ್ರೆ ಹಾಗೆಗಳು ಮತ್ತು ಗೂಗೆಗಳು ಸರಿ ಗೊತ್ತಾಯ್ತು ನನಗೆ. ಹಾಗೆಗಳಿಗೆ ರಾತ್ರಿಯ ಹೊತ್ತಲ್ಲಿ ಕಣ್ಣು ಕಾಣುವುದಿಲ್ಲ, ಹಗಲಲ್ಲಿ ಮಾತ್ರ. ಗೂಗೆಗಳಿಗೆ ರಾತ್ರಿಯ ಹೊತ್ತಲ್ಲಿ ಕಣ್ಣು ಕಾಣುತ್ತದೆ, ಹಗಲಲ್ಲಿ ಕಾಣುವುದಿಲ್ಲ. ಈ ಸಮಯವನ್ನೇ ಸಾಧಿಸಿ ಆ ಗೂಗೆಗಳು ಕಾಗೆಯ ಗೂಡನ್ನು ಸೇರಿ ಕಾಗೆಯ ಮರಿಗಳನ್ನು ಚಂದವನ್ನು ನೋಡಿದ್ದೇನೆ. ಇಲ್ಲಿ ಯಾಕೆ ಹೀಗೆ? ಆದ್ದರಿಂದ ಅದು ಇದು ಎಲ್ಲಿಗೆ ಅನ್ವಯಿಸುತ್ತದೆ. ಈ ರಾತ್ರಿಯ ಸಂದರ್ಭದಲ್ಲಿ ಪಾಂಡವರ ಬಿಡಾರವನ್ನು ಸೇರಿ ಮಲಗಿದಂತಹ ಪಾಂಡವರ ಶಿರವನ್ನು ಈಗ ರೌದ್ರ ಅವತಾರನ ತಾಳಿದ್ದಿ ಸ್ವಲ್ಪ ಸಂತೋಷಿಕೋ. ಇವತ್ತು ಹೀಗೆ ಯಾಕೆ ಬಲ್ಲೆಯ ಕಾರಣ ಉಂಟಯ್ಯ. ನಾವು ಹಗಲು ಯುದ್ಧ ಮಾಡ್ಬೇಕು, ಹೌದಷ್ಟೇ. ಅದು ಧರ್ಮ. ಧರ್ಮಕ್ಷೇತ್ರ ಕುರುಕ್ಷೇತ್ರ, ಕುರುಕ್ಷೇತ್ರ ಧರ್ಮಕ್ಷೇತ್ರ. ಹಾಗೆ ನಿರ್ಧಾರ ಹಾಗೆ ನಾವು ನಡೆಯಬೇಕು. ಧರ್ಮ ಯುದ್ಧವೇ ಆದದ್ದ. ಸೂರ್ಯಾಸ್ತಮಾನ ಆದ ನಂತರ ಯುದ್ಧ ಇಲ್ಲ. ಹಾಗಂತ ಕೆಲವು ಸಂದರ್ಭ ಇಲ್ವೇ, ಅದು ಆಪಧರ್ಮ ಅಂತ ಆಗಿ ಹೋಯ್ತು. ನಮಗೆ ಕೂಡ ಆಗ್ತದೆ. ಇಲ್ಲಿ ಅನ್ವಯ ಅಲ್ಲ. ಈಗ ನೀವು ಹೇಳುವುದು ರಾತ್ರಿ ಹೊತ್ತಿನಲ್ಲಿ ಅವರ ಬಿಡಾರ ಸೇರಿ ಅವರನ್ನು ನಾಶ ಮಾಡುವ ಅಂತ. ಅಧರ್ಮ ಯುದ್ಧ ಕೂಡದು. ಮತ್ತೆ ಒಂದು ಉಂಟು ನೋಡು, ಏನು? ಸಕಲರನ್ನು ಪಾಂಡವರನ್ನು ಪಾಲಿಸುವ ಹರಿ ಚಿನ್ಮಯಾತ್ಮಕ ಅವ ಇರುವ ತನಕ ಆ ಪಾಂಡವರ ಕೂದಲು ಗುಂಕಲಾರು. ಹಾಗಾಗಿ ಹದ ಬರೆದು ಯುದ್ಧ ಮಾಡಬೇಕು ಕೂಡದು. ನೀ ಮಾಡಿದಂತಹ ಮಾತು ಸತ್ಯ. ಆದ್ರೆ ನೃಪಗೆ ಮಾತಿತ್ತೇನಲ್ಲ, ಹಾಗೆ ಆಡಿ ಬಂದಿದ್ದೇನೆ. ಆದ್ದರಿಂದ ಯಾವ ಕಾಲಕ್ಕೂ ಮಾತು ತಪ್ಪುವುದಕ್ಕೆ ಸಾಧ್ಯ ಇಲ್ಲ. ಅಪಧರ್ಮ ಎನ್ನುವ ಹಾಗೆ ಭಾವಿಸಿ ಈ ರಾತ್ರಿಯ ಹೊತ್ತಲ್ಲೇ ಪಾಂಡವರ ಶಿಬಿರವನ್ನು ಸೇರೋಣ. ನಿನ್ನ ಕಾರಣಕ್ಕೆ ನಮ್ಮ ಕಾರಣ ಇಲ್ಲ. ನಾವು ಬರುವುದೇ ಇಲ್ಲ. ಬರುವುದಿಲ್ಲ. ಸಿಂಹವನ್ನು ಎಬ್ಬಿಸಿ ಯುದ್ಧ ಮಾಡುವಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ, ಬರುವುದಿಲ್ಲ, ನಮ್ಮಿಂದ ಆಗ್ಲಿಕ್ಕಿಲ್ಲ. ಬರುವುದಿಲ್ಲ. ಹೊಣೆಗಾರಿಕೆ ನಿನ್ನದು. ನೀನು ಹೇಳಿದಾಗೆ ಕೆಡಬೇಕಾದ ಹಾಗೆ ಧರ್ಮ. ನೀನು ಯಾಕೆ ಹೇಳ್ತೀವಿ? ಪೂರ್ವದಲ್ಲಿ ನೀನು, ಪಶ್ಚಿಮದಲ್ಲಿ ನೀನು, ಒಳಗಿನ ಯಾವ ಹೊರಗೆ ಹೋಗಕೂಡದು. ಪಾಂಡವರ ಶಿಬಿರದತ್ತ
ಪಾಂಡವರ ಶಿಬಿರವನ್ನು ಒಳ ಸೇರ್ತೇನೆ ಎನ್ನುವ ಹಾಗೆ ಬಂದೆ ಅಂತಾದ್ರೆ ಭೀಕರವಾದಂತಹ ಪರ್ವತವೇ ನನ್ನ ಮುಂದೆ ಇದೆ ಎನ್ನುವ ಹಾಗೆ ಭ್ರಾಂತವಾಗಿ ಹೋಯ್ತಲ್ವ. ಹಾಗಿದ್ರೆ ಯಾರೇ ಇರ್ಲಿ ಏನೇ ಇರ್ಲಿ ಈ ಅಶ್ವತ್ಥಾಮನ ಮುಂದೆ ಯಾರು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನ್ನಲ್ಲಿರುವಂತಹ ಆಯುಧ ಎನ್ನುವ ಹಾಗೆ ತೋರಿಸ್ತೀನಿ. ಏನೋ ಆಶ್ಚರ್ಯ ಇದು, ಇವನನ್ನು ಬಂಧಿಸ್ತೇನೆ ಅನ್ನುವ ಹಾಗೆ ನಾನು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಇವನನ್ನು ಏನು ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಿದ್ರೆ ಯಾರು ಏನು ಹಾಗೆ ನೋಡಿದೆ ಅಂತ ಆದ್ರೆ ಭೂತ ಬೇತಾಳಾದಿಗಳು ಸುತ್ತುವರಿತಾ ಉಂಟು. ಆದ್ದರಿಂದ ಇವ ಭೂತನಾಥನೆಂದು ನಿಶ್ಚಯಿಸಿ ಇವನಾಗಿದ್ದಾನೆ. ಪರಮೇಶ್ವರನ ಇವನಂದ ಮೇಲೆ ನಮ್ಮದು ನಡೆಯುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ. ಇವನನ್ನು ತೃಪ್ತಿಗೊಳಿಸಬೇಕು. ಆದ್ದರಿಂದ ರಣರಂಗದಲ್ಲಿ ಬಿದ್ದಂತಹ ಮಾಂಸ ಮಜ್ಜೆಗಳನ್ನೆಲ್ಲ ಸೆಳೆದೊಯ್ದು ಸಾಕಾಗ್ಲಿಲ್ಲ, ತೃಪ್ತಿ ಆಗ್ಲಿಲ್ಲ. ಇವನನ್ನು ತೃಪ್ತಿಪಡಿಸುವಂತಹ ಬಗೆ ಹೇಗೆ ನನಗೆ ಗೊತ್ತಿದೆ. ಇವನಿಗೆ ಕುಡಿಲಿಕ್ಕೆ ಕೊಟ್ಟರೆ ಸರಿಯಾಗುತ್ತದೆ. ಆದ್ದರಿಂದ ನನ್ನ ಕಿರುಬೆರಳನ್ನ ಕತ್ತರಿಸಿ ನಿನ್ನದಾದಂತಹ ಭಕ್ತಿಗೆ ಉಳಿದುಕೊಂಡಿದ್ದೇನೆ. ಅಯ್ಯ, ನನ್ನದಾದಂತಹ ಹಸುವನ್ನು ನೇಗಿ ರಕ್ತದಿಂದಲೇ ನನ್ನ ಬಾಯಾರಿಕೆಯನ್ನು ನೇಗಿದೆ. ನಾನು ಯಾರು ಏನು ಎಂಬುದನ್ನು ನಿನ್ನ ಜ್ಞಾನ ದೃಷ್ಟಿಯಿಂದ ಅರಿತವನಿದ್ದೀಯ. ನಿನಗೇನು ಬೇಕು ಬೇಕಾದುದನ್ನು ಕೇಳಿಕೋ. ಒಲಿದು ಬೀಜ ರೂಪದಲ್ಲಿ ಕಾಣಿಸಿಕೊಂಡೇ ತಂದೆ. ತಂದೆ, ಈಗ ಏನು ಬೇಕೆನ್ನುವ ಹಾಗೆ ಕೇಳ್ತಾ ಇದ್ದೀಯ ತಂದೆ. ಈ ಅಶ್ವತ್ಥಾಮನಿಗೆ ಬೇಕಾಗಿ ನಾನು ಏನನ್ನು ಕೇಳಲಾರೆ. ನನ್ನ ನೋಡೆಯ ನನಗೆ ಒಪ್ಪಂದವನ್ನು ಕೊಟ್ಟಂತಹ ಸುಯೋಧನಿಗೆ ಬೇಕಾಗಿ ಕೇಳ್ತಾ ಇದ್ದೇನೆ. ಹರಿ ಸೇನೆಯನ್ನು ಬೇಕಾಗಿ ಉರಿಮೆಯನ್ನು ಕೊಡು ಶಂಕರ. ಹರಿ ಸೇನೆಯನ್ನು ಗೆಲ್ಲುವುದಕ್ಕೆ ಬೇಕಾಗಿ ಶಕ್ತಿ ಆಯುಧಗಳನ್ನು ಕರುಣಿಸು ಶಂಕರ. ಅಶ್ವತ್ಥಾಮ, ನಿನ್ನ ಭಕ್ತಿಗೆ ಉಳಿದವನು ನಾನು. ನಿನ್ನ ಕೇಳಿಕೆಯಂತೆ ಅರೆ ನಿಮಿಷದಲ್ಲಿ ಉರಿಮೆಯನ್ನು ನೀಯುತ್ತೇನೆ. ಮಾತ್ರವಲ್ಲ, ಇದು ಶಕ್ತಿ ಆಯುಧವನ್ನು ನೀಯುತ್ತೇನೆ. ನಿಮಗೆ ಶುಭವಾಗಲಿ. ನನ್ನ ಪಾಲಿಗಾಗಿದೆ. ಆದ್ದರಿಂದ ಅರೆ ನಿಮಿಷಕ್ಕೆ ಕೊಟ್ಟಂತಹ ಉರಿಗಣ್ಣಿನಿಂದ ಪಾಂಚಾಲರನ್ನು ಸುಡ್ತೇನಂತೆ.
ಸಂದರ್ಭದಲ್ಲಿ ಎಬ್ಬಿಸಿದವರು ಯಾರೆಂದು ನೋಡಿದರೆ ಅಶ್ವತ್ಥಾಮ ಗುರುಪುತ್ರ ಅಶ್ವತ್ಥಾಮ ಆಯುಧಗಳು ಇಲ್ಲದಂತಹ ಸಂದರ್ಭದಲ್ಲಿ ಯುದ್ಧಕ್ಕಾಗಿ ಕರೆಯುತ್ತಾ ಇದೆಯಾ ಆಯುಧವನ್ನು ಕೊಟ್ಟು ನೋಡು ದುಷ್ಟ ತಿಂಡನ ನೀ ಸಿಗಬೇಕೆನ್ನುವ ಹಾಗೆ ಕಾಯ್ತಾ ಇದ್ದದ್ದು ಯಾಕೆ? ನನ್ನೊಬ್ಬನನ್ನು ಕೊಂದೆಯೋ ನಾನೇ ತಾತನ್ನ ಕರಿದಿ ಪಾತಕಿ ಬಾಬಾ ದುಷ್ಟದ್ಯುಮ್ನ ಸಿಕ್ಕಿದೆಯಾ ನಿನ್ನನ್ನು ಕೊಲ್ಲಬಾರದು, ಸುಲಭದಲ್ಲಿ ನೀ ಸಾಯಬಾರದು. ಚಿತ್ರ ಹಿಂಸೆಯನ್ನು ಕೊಟ್ಟು ಕೊಲ್ಲುತ್ತೇನೆ ನಿನ್ನನ್ನು. ಜೀವ ಹೋಗಲಿಲ್ಲ ನೋಡಿ. ನನ್ನ ಅಪ್ಪನನ್ನು ಕೊಂದಂತ ಕೈಯಲ್ಲಿಂಟ ಈ ಕೈ ತಂದು ಕೈಯನ್ನು ಕಡಿದು ಹೊಡಿತೇನೆ. ನನ್ನ ಕ್ಷೇತ್ರದಲ್ಲಿ ಓಡಾಡಿದೆಯಾ, ನಿನಗೆ ಬೇಕಾದ ಹಾಗೆ ಮಾಡಿಕೊಂಡೆ. ನಿನ್ನ ಕಾಲಗಳನ್ನು ದುಷ್ಟದಿಮ್ನ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಿ. ಅಪ್ಪನ ಕುರಿತಾಗಿ ಹೇಳವಾಗಿ ಮಾತಾಡಿದಂತಹ ನಿನ್ನ ನಾಲಿಗೆ ಉಳಿಬಾರದು. ಆದ್ದರಿಂದ ನಾಲಿಗೆಯನ್ನ ದುಷ್ಟದಿಮ್ನ ನಾಲಿಗೆ ಹತ್ತಕ್ಕೆ ಬಿಡಬಾರ್ದು, ಹತ್ತಕ್ಕೆ ಬಿಡಬಾರ್ದು. ಇವನ ಕಣ್ಣನ್ನು ಆಹಾ ಸಾಕಾಗ್ಲಿಲ್ಲ, ಸಾಕಾಗ್ಲಿಲ್ಲ. ಇವನ ಕರುಳನ್ನು ತೆಗಿಬೇಕು. ಆದ್ದರಿಂದ ದುಷ್ಟದಿಮ್ನನ ಕರುಳು. ಅಪ್ಪ ನೋಡಪ್ಪ, ನಿಮ್ಮ ಮಗನಾದಂತಹ ಅಶ್ವತ್ಥಾಮ ನಿಮ್ಮನ್ನು ಕೊಂದಂತಹ ಪಾತಕಿ ದುಷ್ಟದ್ಯುಮ್ನನ ಕರುಳು ತೆಗೆದಿದ್ದಾನೆ. ನೋಡು, ಸಂತೋಷವಾಯಿತು ತಾನೆ, ಸಂತೋಷವಾಯಿತು ತಾನೆ. ಇಷ್ಟಕ್ಕೆ ಬಿಡಲಿಲ್ಲ, ಬಿಡಲಿಲ್ಲ. ನಿನ್ನ ತಲೆಯನ್ನು ಕೊಟ್ಟಿ ರಾತ್ರಿಯಲ್ಲಿ ಕಳ್ಳನಾಗಿ ಬಿಡರಕ್ಕೆ ಪ್ರವೇಶ ಮಾಡಿ ಇದು ನೀನು ಶಿಖಂಡಿ ನಿನ್ನ ಮೀಸೆ ನೋಡುವಾಗಲೇ ಗೊತ್ತಾಗ್ತದೆ. ಈಗ ಏನು ನಿನಗೆ? ರಾತ್ರಿಯಲ್ಲಿ ಕಳ್ಳನಾಗಿ ಬಿಡರಕ್ಕೆ ಪ್ರವೇಶ ಮಾಡಿ ನಮ್ಮನ್ನು ಸಾಯಿಸುತ್ತಾ ಮುಂದುವರಿತಾ ಇತ್ತು. ಹಾಗಾಗಿ ನಿನ್ನ ಇಷ್ಟ
ಭೀಷ್ಮ ಅಶ್ವತ್ಥಾಮ ನೋಡು ಒಡೆಯ ನೋಡು ನೋಡು ಇಲ್ಲಿ ನೋಡು ಪಾಂಡವರ ಶಿರವನ್ನು ತಂದಿದ್ದೇನೆ ನೋಡು ಸ್ವಲ್ಪ ಮರಣಾಂತ್ಯವಲಿದೇವಿದು ಮರಣಾಂತ್ಯವಲಿದೇವಿ ವೈದಿಕ ಸಜಿದಿರಿ ಶಶಿವಂಶ ಕುಡಿಯ ಹರಿವಿರೈ ದೇವ ಆಯತು ಪ್ರಾಣವನ್ನು ಬಿಡಲಾಗಬಹುದವು ಗೌರವೇಶ್ವರ ನೋಡು ಪಾಂಡವರ ತಲೆ ತಂದಿದ್ದೇನೆ ಏನು ಮಾಡುವುದು ನನ್ನಲ್ಲಿ ಏನು ಬೇಕು ಅಂತ ಬಂದು ಕೇಳಿದವ ನೀನು ನಾನು ಅದಕ್ಕೆ ಪಾಂಡವರ ತಲೆಯನ್ನೇ ತರಬೇಕಂತ ಹೇಳಿದ ಸನ್ನೆಯಲ್ಲಿ ನೀ ತೋರಿಸಿದೆ ಹೌದು ಆದ್ರೆ ಉಪ ಪಾಂಡವರ ಬೆಳೆಯ ಮಕ್ಕಳ ಶಿರವನ್ನೇ ತಂದಿದೆಯಲ್ಲ ಅಶ್ವತ್ಥಾಮ ನಿನಗುದಿಂದಲೂ ಹೊಲೆಯು ಕುಂಟೆಯ ತನಯನನ್ನು ರಕ್ಷಿಸುವ ಹಿತಗುರು ಜನಪದರು ದೈವ ಬಲವಿಲ್ಲ ಸಹಾಯವಾಯಾಚಿಸಲು ಪೂರ್ವನ ಸಹಾಯಕ್ಕೆ ಮಹಿಳೆದರು ತೊಲೆದಿರಿತು ಎದು ಸೇನೆಯನ್ನು ಬಯಸಿದ ಮೂಢಮತಿ ಇವರು ನೆನೆಯುವುದೆಂದನು ಹರಿಯೂ ನಾನು ಇಷ್ಟು ಮಾಡಿಯೂ ಕೂಡ ಪ್ರಯೋಜನ ಆಗಲಿಲ್ಲ ಇವತ್ತೆಲ್ಲಾದ್ರೂ ಪ್ರಯೋಜನ ಆಗ್ತದೆ ಎನ್ನುವ ಹಾಗೆ ಭಾವಿಸಿದ್ದೆ ನಾನು ಆಗಲಿಲ್ಲ ಈ ಅಶ್ವತ್ಥಾಮ ಎಷ್ಟು ಮೆರೆದರೂ ಕೂಡ ಇವರ ತಲೆಯನ್ನು ಕಡಿಯುವುದಕ್ಕೆ ಸಾಧ್ಯವಾಗಲಿಲ್ಲ ಪಾಂಡವರ ತಲೆಯನ್ನು ಕಡಿಯುವುದಕ್ಕೆ ಸಾಧ್ಯವಾಗಲಿಲ್ಲ ಅಂದ್ರೆ ಏನರ್ಥ ಮಮ ಪ್ರಾಣ ಹಿ ಪಾಂಡವ ಪಾಂಡವರ ಪ್ರಾಣವನ್ನ ಕಾಯುತ್ತಾ ಇದ್ದವ ಕೃಷ್ಣನಿದ್ದಾನೆ ದೈವ ಬಲ ಹೊಂದಿಲ್ಲ ಸೇವಾ ಬಲವಿತ್ತು ಧನ ಬಲವಿತ್ತು ಆ ಬಲ ಇದ್ದಡೆಯಲ್ಲ ದೈವ ಬಲ ಹೊಂದಿಲ್ಲದಿದ್ದಡೆ ಅವಕಾಶ ತಾನಾಗಿಯೇ ಒಂದು ಕಾಲಕ್ಕೆ ಬಂದಿತ್ತು ಕೃಷ್ಣನನ್ನು ಕೇಳ್ತಾ ಇದ್ದ ಅಂತಾದ್ರೆ ನಮಗೆ ಯಾರ ಬಲವೂ ಅಗತ್ಯ ಇರಲಿಲ್ಲ ಇವ ಕೇಳಿದಿಷ್ಟೇ ಕೌರವೇಶ್ವರ ನನಗೆ ಒಬ್ಬ ಕೃಷ್ಣ ಬೇಡ ಇಡೀ ನಾರಾಯಣಿ ಸೇನೆ ಬೇಕು ಎನ್ನುವ ಹಾಗೆ ನಾರಾಯಣಿ ಸೇನೆಯನ್ನು ಕೇಳಿ ಈ ರೀತಿಯಾಗಿ ಆದಂತಹ ಮೂಢಮತಿ ನಮ್ಮಡೆಯ ಕೌರವೇಶ್ವರ ಇಂದಿನ ದಿನದಲ್ಲಿ ಪಾಂಡವರ ಶಿಬಿರಕ್ಕೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಶಿವನ ದರ್ಶನವಾಯಿತು ನನಗೆ ಶಿವನ ಶಕ್ತಿಯ ಮೂಲಕವಾಗಿ ನಾ ಗೆಲ್ತೇನೆ ಎನ್ನುವ ಹಾಗೆ ಮುಂದುವರಿದೆ ಅಂತಾದ್ರೆ ಶಿವನ ಶಕ್ತಿಯೂ ಕೂಡ ಕೃಷ್ಣನ ಮುಂದೆ ಸಾಗಲಿಲ್ಲ ಹಾಗಿದ್ರೆ ಏನಿದ್ರ ಅರ್ಥ ಈ ಅಶ್ವತ್ಥಾಮ ಮೆರೆಯುತ್ತಿದ್ರೆ ಇವತ್ತು ಮಾತ್ರ ಈ ದಿನ ಮಾತ್ರ ಕಾಲ ಮಿಂಚಿ ಹೋಯಿತು ಏನು ಮಾಡೋಣ ಇನ್ನು ರಣದಲ್ಲಿ ನಾನು ಎಷ್ಟು ಯುದ್ಧ ಮಾಡಿದ್ರೂ ಕೂಡ ಸಾಧ್ಯವಾಗುವುದಿಲ್ಲ ಶಾಸ್ತ್ರ ಅಷ್ಟಕ್ಕೆ ಬಿಡ್ತೇನಾ ಮಂತ್ರಬಲದ ಮೂಲಕವಾಗಿ ನಾ ಗೆಲ್ತೇನೆ ಎನ್ನುವಂತ ವಿಶ್ವಾಸ ಉಂಟು. ಆದ್ದರಿಂದ ದರ್ಪೆಯಿಂದ ತೆಗೆದಿದ್ದೇನೆ, ಬ್ರಹ್ಮಾಸ್ತ್ರವನ್ನಾಗಿ ಪರಿಣಮಿಸಿದ್ದೇನೆ. ಮಾತ್ರವಲ್ಲ ಉತ್ತರೆಯ ಗರ್ಭಕ್ಕೆ
ಕೌರವರು 100 ಮಂದಿ ಅಳಿದು ಹೋಗಿದ್ದಾರೆ, ಪಾಂಡವರು 5 ಇದ್ದಾರೆ. ಹಾಗಾದ್ರೆ ಉಳಿದಂತ ಒಬ್ಬನೇ ಅಶ್ವತ್ಥಾಮಾಚಾರ್ಯ ಹಾರುತ್ತಾ ಇದ್ದಾನೆ. ಚಂದ್ರ ವಂಶವು ಬೆಳೆಯಬಾರದು ಎಂಬ ಉದ್ದೇಶದಿಂದ ದರ್ಪೆಯನ್ನೇ ಮಂತ್ರಿಸಿ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿ ಆ ಉತ್ತರೆಯ ಗರ್ಭಕ್ಕೆ ಬಿಟ್ಟಿದ್ದಾರೆ. ಉತ್ತರೆಯ ಗರ್ಭದಲ್ಲಿ ಚಂದ್ರವಂಶದ ಕುಡಿಯು ಬೆಳೆಯುತ್ತಾ ಉಂಟು. ಅದು ನಾಶ ಆಗಬಾರದು. ನಾಶ ಆಗಬಾರ್ದಿದ್ರೆ ನಾನು ಮುಂದಕ್ಕೆ ಹೋಗ್ಬೇಕು. ನಾನು ಹೋಗುದಲ್ಲ, ನನ್ನ ಕೈಯ ಸುದರ್ಶನವನ್ನು ಅಲ್ಲಿಗೆ ಕಳಿಸಿಕೊಡ್ತೇನೆ. ಅಡ್ಡಾಗಿ ಇರುವ ಗರ್ಭವನ್ನು ನಾಶ ಮಾಡಬೇಡ ಆಚೆ. ಯುದ್ಧವನ್ನು ಪೂರೈಸಿ ಎಲ್ಲರೂ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಅಯ್ಯೋ ನನ್ನ ಬದುಕಿಸಿ ಎನ್ನುವಂತಹ ಧ್ವನಿಯು ನನ್ನ ಕಿವಿಗೆ ಕರ್ಣಗಳಿಗೆ ಕೇಳಿತ್ತಲ್ಲ. ಯಾರೋ ಎನ್ನುವ ಹಾಗೆ ಕಂತೆಯನ್ನು ನೋಡಿದ್ದಾದ್ರೆ ನನ್ನ ಕರ್ಣ ಬಳ್ಳಿಗಳು ಒದ್ದಾಡ್ತಾ ಇದೆ, ಸಾಯ್ತಾ ಇದ್ದಾರಲ್ಲ. ಹಾಗಾದ್ರೆ ಈ ರೀತಿ ಮಾಡಿದವರಾದ್ರೆ ಯಾರು? ಈ ವ್ಯತಿರೇಕತೆ ನಾವು ಜೊತೆಯಾಗಿ ಮಲಗಿದ್ದವರು ಎಚ್ಚೆತ್ತು ನೋಡಿದಾಗ ನನ್ನ ಕಣ್ಣಿಗೆ ನೀನು ಕಾಣಿಸಲಿಲ್ಲ. ನಿನ್ನ ಹುಡುಕುತ್ತಾ ಮುಂದೆ ಬಂದೆ ಏಕಾಂತವಾಗಿ ಕುಳಿತು ಕಣ್ಣೀರು ಸುರಿಸಿದಾಯ್ತಿ. ತಲೆ ಮೇಲೆ ಎಲ್ಲ ತಾಯಂದಿರ ಮಕ್ಕಳನ್ನು ಪಡೆಯುವುದು ಯಾಕೆ? ತಂದೆ ತಾಯಿಯರು ಸಾಯುವಂತಹ ಹೊತ್ತಿಗೆ ಅವರನ್ನು ಸುಟ್ಟು ಅವರ ಜೊತೆಗೆ ಕೊಳ್ಳಿಡುವಂತಹ ಕೆಲಸವನ್ನು ಅವರು ಮಾಡ್ತಾರೆ ಎನ್ನುವ ಹಾಗೆ ನಿಜ. ಯಾವ ತಂದೆ ತಾಯಿಯರು ತನ್ನ ಮಕ್ಕಳ ಸಾವನ್ನು ಕಾಣುವಂತಹ ಆಸೆಯನ್ನು ಯಾವತ್ತೂ ಪಡೆಯುವುದಿಲ್ಲ. ನಾನೆಂತಹ ದುರಾದೃಷ್ಟೇ ಏನಾಯ್ತು ನೋಡಿದ್ದೀರಿ? ನನ್ನ ಮಕ್ಕಳನ್ನು ಯಾರು ಕೊಂದೆಸಗಿದ್ದಾರೆ. ಆ ದೃಶ್ಯವನ್ನು ನನಗೆ ಕಾಣುವುದು ಎಂತ ಸನ್ನಿವೇಶ ನಡೆದು ಹೋಯ್ತು. ನಮ್ಮ ಮಕ್ಕಳ ತಲೆಯನ್ನು ಯಾರೋ ಕರೆದಿದ್ದಾರೆ. ನಾನು ಬಿಡುವನಲ್ಲ, ನೀನು ದುಃಖ ಮಾಡಬೇಡ, ಹೋಗುವ.
ಗುರುಪುತ್ರ ಅಶ್ವತ್ಥಾಮ, ಏ ಬ್ರಾಹ್ಮಣ, ಏ ಕಾಟು ಬ್ರಾಹ್ಮಣ, ಎಂತ ಅನ್ಯಾಯ ಮಾಡಿಬಿಟ್ಟೆ. ನಮ್ಮ ಮಕ್ಕಳ ತಲೆಯನ್ನೇ ಕಡಿದೆಯ, ಅನ್ಯಾಯ ಮಾಡಿದೆಯ. ಏ ಪಾತಕಿ, ನೀನು ಉಳಿಬಾರ್ದು. ನೀನು ಉಳಿದ್ರಂತಲ್ಲ, ಕುಂಟ ಎಲ್ಲ ಉತ್ತರದ ಪರಿಹಾರವಿಲ್ಲಿಯಗೆ ಸ್ವಲ್ಪ ತಡೆಯ. ಏನು ಏನು ಮಧ್ಯ ಪಥದಲ್ಲಿ ಯಾಕೆ ಓಡಿಕೊಂಡು ಬಂದದ್ದು? ಮಧ್ಯ ಬಾರದಿದ್ರೆ ನೀನು ಅವನನ್ನು ಕೊಡ್ತಾ ಇದ್ದೀನಿ. ನಾವು ನಿನ್ನನ್ನು ಕರೆಯಲಿಕ್ಕೆ ತಡೆದದ್ದು. ಕಷ್ಟ ಬಂದಾಗ ನಿನ್ನನ್ನು ನೆರವೇರಿಕೆ ಮಾಡ್ತೇವೆ. ಇಂದು ಕಷ್ಟ ಅಲ್ಲ, ಇವ ಬ್ರಾಹ್ಮಣ ಅಂತಲ್ಲ, ಇವ ಉಳಿಬಾರ್ದು. ಇವ ಜಾತಿ ಬ್ರಾಹ್ಮಣ ಅಲ್ಲ, ಇವ ಕಾತು ಬ್ರಾಹ್ಮಣ. ಎಲ್ಲಿಗೆ ನೀನು ಹಾರುವುದು? ಅವನು ಕೂಡ ಹಾರ್ತಾನೆ ಅಂತ ನೀನು ಕೂಡ ಹಾರುದ? ಸ್ವಲ್ಪ ಹಾರುವಂತ ಸಮಯ ಇಲ್ಲ. ಅಲ್ಲ, ನಾನು ಸ್ವಲ್ಪ ಆಲೋಚನೆ ಮಾಡು. ಇವ ಯಾರು? ಬ್ರಾಹ್ಮಣನಾಗಿದ್ದಾನೆ. ಅವನನ್ನು ಕೊಂದು ಬ್ರಹ್ಮ ಹತ್ಯೆ ದೋಷಕ್ಕೆ ನೀನು ಒಳಗಾಡ್ತೀಯ. ಭೀಮ ಇವನನ್ನು ಕೊಂದ್ರೆ ಬ್ರಹ್ಮ ಹತ್ಯೆ ದೋಷ ಬರುದಿಲ್ಲ. ಖಂಡಿತ ಬರ್ತದೆ. ಆದ್ರೆ ನಿನ್ನ ಬಾಯಿಂದ ಬಂದ ಮಾತುಂಟಲ್ಲ, ಅದು ವೇದವಾಕ್ಯ. ಅದು ಅಲ್ಲದೆ ನಿನ್ನ ಗುರುಪುತ್ರನಾಗಿದ್ದಾನೆ. ಗುರುಪುತ್ರನನ್ನು ಕೊಂದ ದೋಷವೂ ನಿನಗೆ ಬರುವುದಿಲ್ಲ. ಇದೊಂದು ಅಭಿಮಾನ ಉಂಟು ನನಗೆ. ಅದಕ್ಕೆ ನಿನ್ನನ್ನು ನಾನು ತಂದಿದ್ದೇನೆ. ಗುರುಪುತ್ರನಿಗೆ ನಾವು ಯಾವತ್ತು ಅನ್ಯಾಯ ಮಾಡುದಿಲ್ಲ. ಅವರ ಮೇಲೆ ಭಕ್ತಿ. ಭೀಮಸೇನ, ನೀನು ಕೊಂದ್ರು ಅವ ಸಾಯುವುದಿಲ್ಲ. ಯಾಕೆ? ಅವ ಚಿರಂಜೀವಿಯಾಗಿದ್ದಾನೆ. ಹೌದು, ನನ್ನ ಕಥೆಯಲ್ಲಿ 3 ಪೆಟ್ಟು ಹೊಡಿತೇನೆ. ಅಲ್ಲ, 3 ಅಲ್ಲ, 100 ಹೊಡಿ. 100 ಹೊಡಿದ್ರು ಕೂಡ ಅವ ಸಾಯುವುದಿಲ್ಲ. ಖಂಡಿತ. ಹೌದಲ್ವಾ? ಈಗ ನೋಡು, ಅಷ್ಟು ಹಾರ್ತಾ ಇದ್ರು ಕೆಳಗೆ ಬಿದ್ದಿದ್ದಾನೆ. ನಿನಗೆ ಸಮಯ ಎಷ್ಟಿದ್ರು ಸಾಕಾಗುದಿಲ್ಲ. ಎಲ್ಲ ನಿನಗೆ ಸಮಯ ಅಲ್ವಾ? ನಾನು ಸಮಯ ಬೇಡ. ಇವ ಇಷ್ಟು ಹಾರುವುದಕ್ಕೆ ಕಾರಣ ಏನು? ಸ್ವಲ್ಪ ಆಲೋಚನೆ ಮಾಡು. ಅವರ ತಲೆಯನ್ನು ನೋಡಂತೆ, ಶಿಕೆಯನ್ನು ಕಾಣುವುದು. ಆ ಶಿಕೆಯ ಕಾರಣದಿಂದ ಇಷ್ಟೆಲ್ಲ ಹಾರುತ್ತಾ ಇದ್ದಾರೆ. ಮೊದಲಾಗಿ ಶಿಕೆಯನ್ನು ಅಶ್ವತ್ಥಾಮಾಚಾರ್ಯರೇ, ಉರಿಯನ್ನು ತಡೆಯಲಿಕ್ಕೆ ಆಗುವುದಿಲ್ಲ. ಅಯ್ಯೋ ಅಶ್ವತ್ಥಾಮಾಚಾರ್ಯರೇ, ಇಷ್ಟೆಲ್ಲ ಹಾರುತ್ತಾ ಇದ್ದದ್ದು ನೀವು ತಲೆಯಲ್ಲಿದ್ದಂತಹ ಶಿಕೆ ಈಗ ಹೋಯ್ತು. ಹೋದ ಕಾರಣ ಉರಿ ತಡೆಯಲಿಕ್ಕೆ ಆಗುವುದಿಲ್ಲ. ಕೃಷ್ಣ ಉರಿ. ನೀವೇನು ಬೇಸರ ಮಾಡಬೇಡಿ. ಇದೋ ಇನ್ನು ಮುಂದೆ ತೀರ್ಥಾಟ ನೀನು ಮಾಡಿ ಕಟ್ಟ ಕಡೆದಾಗಿ ಬದರಿಕಾಶ್ರಮವನ್ನು ಸೇರಿ ನನ್ನದಾಂತ ಭಾಗವತ ಪ್ರವಚನವನ್ನು ಮಾಡಿ ಅಲ್ಲಿಗೆ ನಿಮ್ಮ ಗುರಿ ಶಮನವಾಗ್ತದೆ. ಮಾತ್ರವಲ್ಲದೆ ಅಲ್ಲಿದ್ದಂತ ಗಂಧವನ್ನು ತಲೆಗೆ ಮೆತ್ತಿಕೊಂಡು
ಕೌರವರು ಅಲಿದಿದ್ದಾರೆ. ಹೌದು, ಇಷ್ಟಕ್ಕೆಲ್ಲ ಕಾರಣಕರ್ತ ನಾನಾಗಿದ್ದೇನೆ. ಆಲೋಚನೆ ಮಾಡು ಭೀಮಸೇನ. ಧರ್ಮದ ಉದ್ಧಾರಕ್ಕಾಗಿ ಅವತರಿಸಿದವನು ನಾನಿದ್ದೇನೆ. ಧರ್ಮ ರಕ್ಷಣೆಯನ್ನು ಮಾಡ್ತೇನೆ ಅಂತ ಮುಂದಾಗಿ ಬಂದವನು ನಾನಿದ್ದೇನೆ. ಅದು ಅಲ್ಲದೆ ಪಾಂಡವರ ಅಂತ ನಿಮ್ಮ ಆಯವರನ್ನು ರಕ್ಷಣೆ ಮಾಡ್ತೇನಂತ ನಿಮ್ಮ ತಾಯಿಗೆ ನಾನು ಮೊದಲೇ ಮಾತನ್ನು ಕೊಟ್ಟಿದ್ದೇನೆ. ನಮ್ಮ ಪ್ರಾಣಾಹಿ ಪಾಂಡವರ ರಕ್ಷಣೆ ಮಾಡ್ತೇನಂತ ನಿಮ್ಮ ಐವರನ್ನು ನಾನು ರಕ್ಷಣೆ ಮಾಡಿದವನಿದ್ದೇನೆ. ಅದು ಅಲ್ಲದೆ ಹಸ್ತಿನಾವತಿಯ ಪೀಠವೂ ಬರಿದಾಗಿದೆ. ಅರ್ಧ ಪೀಠವು ಬರಿದಾಗಬಾರದು. ಇನ್ನು ಮುಂದಕ್ಕೆ ಧರ್ಮರಾಯನು ಆ ಪೀಠವನ್ನೇರಿ ಹಸ್ತಿನಾವತಿಯನ್ನು ಆಡಬೇಕು. ಅದು ಅಲ್ಲದೆ ಈ ಇವತ್ತಿನ ದಿವಸ ಇಂಥ ರಂಗ ವೇದಿಕೆಯಲ್ಲಿ ನಾವು ಆಡಿದಂತಹ ಪ್ರಸಂಗ ಯಾವ ದಶಾಧ್ವಯ, ಅದು ಅಲ್ಲದೆ ಮಕರಾಕ್ಷ ಕಾಲಕ, ರಕ್ತರಾತ್ರಿ ಎಂಬ ಪುಣ್ಯ ಆಖ್ಯಾನವು ಇನ್ನು ಮುಂದೆ ದರಿದ್ರೆಯಲ್ಲಿ ಅಚ್ಚಯದ ಉಳಿಯಬೇಕು. ಅದಕ್ಕಾಗಿ ನಾವು ನಂಬಿಕೊಂಡು ಬಂದಂತ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನೆಲ್ಲ ಕರುಣಿಸಲಿ ಎಂದು ಪ್ರಾರ್ಥಿಸ್ತಾ ಈ ಕತೆಗೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭಿಕೆಯಿಂದ ಅನುಮತಿಯನ್ನು ಬೇಡುತ್ತಾ ಇದ್ದೇವೆ. ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು